ನಿಮಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ದೀರಾ ಅಲ್ವಾ? ಮಾರುತಿ, ಅಮ್ಮ! ಮಾರುತಿ, ಪುತ್ರ ಮಾರುತಿ, ಮಾರುತಿ. ಮಾರುತಿ, ನಿಮ್ಗೇನು ಆಗಿಲ್ಲ ತಾನೆ? ನಿಮ್ಗೆ ಎಲ್ಲೂ ಏಟು ಬಿದ್ದಿಲ್ಲ ಅಲ್ಲ? ನಮ್ಗೆ ಎಲ್ಲಿವರೆಗೂ ನಿಮ್ಮ ಪ್ರೀತಿ ಮತ್ತು ಪಿತಾಶ್ರೀಯ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೂ ನಮ್ಗೆ ಏನೂ ಆಗೋದಿಲ್ಲ ಅಮ್ಮ. ಮಗು ಮಾರುತಿ, ನಮ್ಮನ್ನ ಆ ಮಾಯಾವಿ ರಾಕ್ಷಸಿಯಿಂದ ಕಾಪಾಡಿದವ್ರು ಯಾರು? ಯಾರು? ಮಾರುತಿ, ಮಾರುತಿ, ಮಿತ್ರ, ನಿಂಗೇನಾದ್ರೂ ಗೊತ್ತಾ? ನಮ್ಗೆ ಕೇವಲ ಇಷ್ಟೇ ನೆನಪಿರೋದು. ಸಾಕ್ಷಾತ್ ಆ ಮಹಾದೇವನೇ ನಮ್ ಎಲ್ಲರ ಪ್ರಾಣ ಕಾಪಾಡಿದ್ದಾರೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಗುರು ಶುಕ್ರಾಚಾರ್ಯರು, ಛಾಯಾ ಶಿಕಾರಿ ಸಿಂಹಿಕಾಳ ಪ್ರಣಾಮಗಳು. ಈಗ ನೀವು ಶುಕ್ರ ಗ್ರಹದಲ್ಲಿರುವಿರಿ. ಹೇಳಿ ಏನಾಯಿತು ಎಂದು. ಈ ಘಟನೆಯಿಂದ ಆಗಿರುವ ಅವಮಾನ ಅದು ಕೇವಲ ನಮ್ಮ ಅವಮಾನವಲ್ಲ, ನಮ್ಮ ಜೊತೆಗೆ ಇಡೀ ರಾಕ್ಷಸ ಕುಲಕ್ಕೆ ಕಳಂಕ. ಗುರುದೇವ, ಇದುವರೆಗೂ ನಾವು ರಾಕ್ಷಸರು ಆ ಕಪಟಿ ವಿಷ್ಣುವಿನ ಕಾರಣದಿಂದ ದೇವತೆಗಳ ವಿರುದ್ಧ ಸೋಲು ಕಾಣುತ್ತಿದ್ದೆವು. ಆದರೆ ಈಗ ಒಬ್ಬ ಹಾರುವ ವಾನರನು ನಮ್ಮನ್ನು ಸೋಲಿಸಿಬಿಟ್ಟನು. ಅಸುರ ಮಾತೆ ಪರಾಜಿತಗೊಂಡಳೆ. ಅದು ಒಬ್ಬ ಹಾರುವ ವಾನರನಿಂದ. ಜಂತರ್ ಮಂತರ್, ಇದನ್ನ ತಿನ್ನಿ. ಅಯ್ಯೋ, ಜಂತರ್ ಮಂತರ್, ಕೇಳಿ ಇಲ್ಲಿ. ಜಂತರ್ ಮಂತರ್, ನಿಲ್ಲಿ. ಹಾ, ನಮಗ್ ಗೊತ್ತು ನಿಮಗೆ ನಮ್ಮ ಮೇಲೆ ಕೋಪ ಇದೆ ಅಂತ. ನಾವ್ ನಿಮ್ ಜೊತೆ ಆಟ ಆಡ್ಲಿಲ್ಲ, ಕಾಳ್ ತಿನ್ನಿಸ್ಲಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ. ಈಗ್ಲಾದ್ರೂ ಬನ್ನಿ. ಹೌದಾ? ಕೆಳಗ್ ಬರೋದಿಲ್ವಾ? ನಾವೇ ಬರ್ತೀವಿ ಅಲ್ಲಿಗೆ. ಈಗ್ಲಾದ್ರೂ ತಿನ್ನಿ. ನೋಡಿ, ನಾವು ನಿಮ್ಗೋಸ್ಕರ ಏನ್ ತಂದಿದೀವಿ. ಗೊತ್ತಿತ್ತು ನಮ್ಗೆ ಹಸುವಿನ ಮುಂದೆ ಯಾವ ಕೋಪನೂ ನಿಲ್ಲೋದಿಲ್ಲ ಅಂತ. ಹಾರಬಲ್ಲ ವಾನರನೊಬ್ಬ ಇಷ್ಟು ಭವ್ಯವಾಗಿ ಕಾಣಬಹುದೆಂದು ಯಾರೊಬ್ಬರೂ ಊಹಿಸಿರಲಿಲ್ಲ. ಮಾರುತಿ, ಜಾಂಬವಂತ ತಾತ, ಜಾಂಬವಂತ ಅಂತ ಅದು ನಮ್ಮ ಮಿತ್ರರು. ಇಷ್ಟು ಸಣ್ಣ ಬಾಲಕನಲ್ಲಿ ಇಷ್ಟೊಂದು ಶಕ್ತಿ ಅಡಗಿದೆಯೇ? ನಿಮ್ಮ ಈ ರಹಸ್ಯ ನಮ್ಮ ಬಳಿ ಸುರಕ್ಷಿತವಾಗಿರುತ್ತೆ. ನೀವು ನಮ್ಮನ್ನ ಹೆದರ್ಸೇ ಬಿಟ್ಟಿದ್ರಿ ತಾತ. ಮಾರುತಿ, ನಿಮಗೆ ಗೊತ್ತೇ ಆ ದಿವ್ಯ ಶಕ್ತಿಯನ್ನು ನಿಮಗೆ ಏಕೆ ನೀಡಲಾಗಿದೆ ಎಂದು? ಏಕೆಂದರೆ ನಿಮ್ಮ ಮನದಲ್ಲಿ ಪ್ರೇಮವಿದೆ, ದಯ ಇದೆ. ಇದೇ ಕಾರಣಕ್ಕಾಗಿ ಆ ಪರಮಾತ್ಮ ನಿಮಗೆ ಈ ಶಕ್ತಿಯನ್ನು ಕರುಣಿಸಿದ್ದಾನೆ.
ಆದರೆ ನೆನಪಿರಲಿ, ಇದಕ್ಕಾಗಿ ನೀವು ಎಂದಿಗೂ ಗರ್ವ ಪಡಕೂಡದು ಮತ್ತು ಈ ಶಕ್ತಿಯನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಎಂದು ಬಳಸಕೂಡದು. ಇಲ್ಲದಿದ್ದರೆ ಇದು ಮತ್ತೊಬ್ಬರಿಗೆ ಉಪಕಾರಿಯಾಗುವ ಬದಲು ಅಪಕಾರಿಯೂ ಆಗಬಹುದು. ತಿಳಿದೇನಾದ್ರೂ ತಪ್ಪು ಮಾಡಿದ್ರೆ ನೀವಿದಿರಲ್ಲ ನಮಗೆ ಮಾರ್ಗದರ್ಶನ ನೀಡೋಕೆ. ಹಾ, ನಮ್ಗೆ ಪೂರ್ತಿ ವಿಶ್ವಾಸ ಇದೆ. ಹೇ ಪ್ರಭು, ನಿಮ್ಮ ಈ ದಿವ್ಯ ಯಾತ್ರೆಯಲ್ಲಿ ನಮ್ಮ ಸೇವೆಯ ಪಾಲು ಇದ್ದರೆ ನಮ್ಮಂತಹ ಭಾಗ್ಯಶಾಲಿ ಮತ್ತೊಬ್ಬರಿಲ್ಲ. ನಿಮಗೆ ಗೊತ್ತೇ, ಯಾವಾಗ ಈ ಜಗತ್ತು ಸೃಷ್ಟಿಯಾಯಿತೋ ಆ ಆರಂಭದ ದಿನದಿಂದ ಹಿಡಿದು ಎಲ್ಲ ಯುಗ ಯುಗಗಳಿಗೂ ಸಾಕ್ಷಿಯಾಗಿ ಎಲ್ಲವನ್ನು ನೋಡಿದ್ದಾರೆ ಈ ಜಾಂಬವಂತ. ಎಲ್ಲವನ್ನೂ ನೋಡಿದರೆ ಈ ಜಾಂಬವಂತ ತಾತ. ನಾವು ನಿಮ್ಮ ಮಾತನ್ನ ನೆನ್ಪಿಟ್ಕೊಂಡಿರ್ತೀವಿ ತಾತ. ನಾವು ನಮ್ಮ ಶಕ್ತಿನ ಲೋಕದ ಸೇವೆಗಲ್ಲದೆ ಬೇರೆ ಯಾವ ಕಾರ್ಯಕ್ಕೂ ಬಳಸೋದಿಲ್ಲ. ಧನ್ಯವಾದಗಳು ತಾತ. ಒಳ್ಳೆಯದಾಗಲಿ ಮಗು. ಸತ್ಯವು ಕೆಲವೊಮ್ಮೆ ಕಲ್ಪನೆಗಿಂತಲೂ ಹೆಚ್ಚು ವಿಸ್ಮಯವಾಗಿರುತ್ತದೆ ಗುರುದೇವ. ಅಸುರ ಮಾತೆ ಸಿಂಹಿಕ ಒಬ್ಬ ವಾನರ ಬಾಲಕನಿಂದ ಸೋತಿದ್ದಾಳೆ. ಈ ಸೋಲಿನಿಂದ ನಿನಗೆ ಹತಾಶೆಯಾಗಿದೆ ಅಲ್ಲವೇ? ಹೌದು ಗುರುದೇವ, ಇದರಿಂದ ನನಗೊಂದು ಸತ್ಯ ಅರ್ಥವಾಗಿದೆ. ನಾವು ರಾಕ್ಷಸರು ಬಹಳ ದುರ್ಬಲರಾಗಿದ್ದೇವೆ. ಇದೆಲ್ಲವೂ ಆ ಕಪಟಿ ವಿಷ್ಣುವಿನಿಂದಲೇ ಆಗುತ್ತಿದೆ. ಅವನು ಪ್ರತಿ ಬಾರಿಯೂ ರಾಕ್ಷಸರನ್ನು ಮೋಸದಿಂದಲೇ ಸೋಲಿಸಿದ್ದಾನೆ. ಸಮುದ್ರ ಮಂಥನ ನೆನಪಿದೆಯಲ್ಲವೇ ನಿಮಗೆ? ಆ ಸಮಯದಲ್ಲಿ ಅವರು ರಾಕ್ಷಸರಿಗೆ ಮಾಡಿದ ಅನ್ಯಾಯವಿದೆಯಲ್ಲ, ಅಂತಹ ಉದಾಹರಣೆ ಇತಿಹಾಸದಲ್ಲೇ ಇಲ್ಲ. ದೇವತೆಗಳ ಆಹ್ವಾನವನ್ನು ಮನ್ನಿಸಿ ರಾಕ್ಷಸರು ಸಮುದ್ರ ಮಂಥನ ಮಾಡಲು ಒಪ್ಪಿದರು. ಸಮುದ್ರದ ಗರ್ಭದಲ್ಲಿರುವ ಅಮೂಲ್ಯ ರತ್ನಗಳನ್ನು ಪಡೆಯಬೇಕೆಂಬುದು ನಮ್ಮ ರಾಕ್ಷಸರ ಆಸೆಯಾಗಿತ್ತು. ಆದರೆ ಅದರ ಹಿಂದಿದ್ದ ವಿಷ್ಣುವಿನ ಉಪಾಯ ಏನೆಂದು ಅವರಿಗೆ ತಿಳಿದಿರಲಿಲ್ಲ. ವಿಶಾಲ ದೇಹವಿರುವ ವಾಸುಕಿಯನ್ನು ಬಳಸಿಕೊಂಡು ಮಂದಾರ ಪರ್ವತವನ್ನು ಮಂಥಿಸಿದರು. ಇನ್ನೇನು ಅಮೂಲ್ಯ ರತ್ನಗಳು ಹೊರಬಂದವು ಎಂದುಕೊಳ್ಳುವಷ್ಟರಲ್ಲಿ ರತ್ನಗಳ ಬದಲಿಗೆ ಸಮುದ್ರ ಗರ್ಭದಿಂದ ವಿಷ ಹೊರಬಂದಿತು. ಆ ಘಾತಕ ವಿಷಕ್ಕೆ ಸಮಸ್ತ ಸೃಷ್ಟಿಯನ್ನೇ ನಾಶ ಮಾಡುವ ಶಕ್ತಿ ಇತ್ತು. ಆದರೆ ಆ ಸಂಕಟದಿಂದ ಸಮಸ್ತ ಸೃಷ್ಟಿಯನ್ನು ಪಾರು ಮಾಡಲು ಮುಂದಾದವನು ದೇವಾದಿದೇವ ಮಹಾದೇವ. ಇದಾದ ನಂತರ ಪ್ರಕಟವಾದವು ಐರಾವತವೆಂಬ ಆನೆ, ಉಚ್ಚೈಶ್ರವ ಎಂಬ ಕುದುರೆ, ಕಾಮಧೇನು ಎಂಬ ಹಸು. ಎಲ್ಲರೂ ನಿರೀಕ್ಷಿಸುತ್ತಿದ್ದ ಅಮೂಲ್ಯ ವಸ್ತು ಅಂತಿಮವಾಗಿ ಪ್ರಕಟವಾಯಿತು. ಅದೇ ಅಮೃತ. ಅದರ ಒಂದೇ ಒಂದು ಹನಿಗಾಗಿ ದೇವತೆಗಳು ಮತ್ತು ಅಸುರರ ನಡುವೆ ಸಂಘರ್ಷ ಆರಂಭವಾಯಿತು. ಆಗ ಕಪಟಿ ವಿಷ್ಣುವು ಮೋಹಿನಿಯ ರೂಪ ಧರಿಸಿ ಶಾಂತಿ ಸಂಧಾನ ಮಾಡುವ ನೆಪದಲ್ಲಿ ಅಲ್ಲಿಗೆ ಬಂದನು. ಆದರೆ ಆ ಕಪಟಿಯು ದೇವತೆಗಳಿಗೆ ಕೊಟ್ಟದ್ದು ಅಮೃತ ಮತ್ತು ನಮ್ಮ ರಾಕ್ಷಸರಿಗೆ ಕೊಟ್ಟದ್ದು ಮದಿರೆ. ಆದರೆ ನಮ್ಮ ಪುತ್ರನಾದ ಸ್ವರಭಾನುವಿಗೆ ಮೋಹಿನಿಯ ಮೋಸ ತಿಳಿಯಿತು. ಅವನು ದೇವತೆಯ ರೂಪ ತಾಳಿ ಯಾರಿಗೂ ತಿಳಿಯದಂತೆ ಅಮೃತವನ್ನು ಸೇವಿಸಿ ಬಿಟ್ಟನು. ಸೂರ್ಯ ಮತ್ತು ಚಂದ್ರರು ಅವನನ್ನು ಗುರುತಿಸಿ ಬಿಟ್ಟರು. ಇವನು ರಾಕ್ಷಸ. ಇದರಿಂದ ಎಲ್ಲರೂ ಜಾಗೃತರಾದರು. ವಿಷ್ಣುವು ಕೋಪಗೊಂಡು ತನ್ನ ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿದನು. ಆದರೆ ಆಗಲೇ ಅವನು ಅಮೃತವನ್ನು ಸೇವಿಸಿದ್ದರಿಂದ ಸಾಯಲಿಲ್ಲ. ಅಂದಿನಿಂದ ಅವನ ತಲೆಯನ್ನು ರಾಹು ಎಂದು, ದೇಹವನ್ನು ಕೇತು ಎಂದು ಕರೆಯಲಾಗುತ್ತದೆ. ಆದರೆ ಅಂದಿನಿಂದ ಇಂದಿನವರೆಗೂ ರಾಕ್ಷಸರಾದ ನಾವು
ದೇವತೆಗಳಿಗೆ ಹೆದರಿ ಓಡುತ್ತಲೇ ಇದ್ದೇವೆ. ಇಂದು ನಮ್ಮ ಸ್ಥಿತಿ ಎಷ್ಟು ದಯಾನೀಯವಾಗಿದೆ ಎಂದರೆ ಗುರುದೇವ, ಆ ತುಚ್ಛ ವಾನರರು ಸಹ ಹೆದರಿಸುತ್ತಿದ್ದಾರೆ. ಇದು ಹೀಗೆ ಮುಂದುವರಿದರೆ ನಮ್ಮ ರಾಕ್ಷಸರ ವಂಶ ಶೀಘ್ರದಲ್ಲೇ ಅಂತ್ಯ ಕಾಣುತ್ತದೆ. ಈಗ ನೀವೇ ನಮ್ಮನ್ನು ರಕ್ಷಿಸಬೇಕು. ಏನಾದರೂ ಮಾಡಿ ಗುರುದೇವ. ಈ ಕ್ಷಣಕ್ಕಾಗಿಯೇ ಬಹಳ ವರ್ಷಗಳಿಂದಲೂ ಕಾಯುತ್ತಿದ್ದೆವು. ನಮಗೆ ತಿಳಿದಿತ್ತು, ರಾಕ್ಷಸರ ಗೌರವವನ್ನು ಮತ್ತೆ ಸ್ಥಾಪನೆ ಮಾಡಲು ಅಸಹಾಯಕ ರಾಕ್ಷಸರೊಬ್ಬರು ನಮ್ಮ ಬಳಿ ಅವಶ್ಯವಾಗಿ ಬರುವರೆಂದು. ಸಂತಸದ ವಿಷಯವೇನೆಂದರೆ, ಬಂದದ್ದು ಬೇರೆ ಯಾರೂ ಅಲ್ಲ, ಅಸುರ ಮಾತೆ ಸಿಂಹಿಕಾ. ಅಂದರೆ ಇದಕ್ಕೆ ಸೂಕ್ತ ಯೋಜನೆಯೊಂದು ಈಗಾಗಲೇ ಸಿದ್ಧವಾಗಿದೆ. ಹೇಳಿ ಗುರುದೇವ. ನಮ್ಮ ದೃಷ್ಟಿಯಲ್ಲಿ ನಾವು ದೇವತೆಗಳೊಂದಿಗೆ ಆಟವನ್ನು ಅವರ ನಿಯಮದಂತೆಯೇ ಆಡಬೇಕು. ಅಂದರೆ ನಿಮ್ಮ ಪುತ್ರ ರಾಹು ಆ ಸ್ವರ್ಗದ ದೇವತೆಗಳಿಗೆ ಒಂದು ರೀತಿಯಲ್ಲಿ ಸಮಾನರೇ ಆಗಿದ್ದಾರೆ. ರಾಹು ಕೂಡ ಅಮೃತವನ್ನು ಸೇವಿಸಿದ್ದಾನಲ್ಲವೇ? ಆದ್ದರಿಂದ ಆ ದೇವತೆಗಳ ಮಧ್ಯೆ ರಾಹುವಿಗೂ ಸಹ ಸ್ಥಾನ ಸಿಗಲೇಬೇಕು. ಅವನಿಗೂ ದೇವತೆಯ ಪಟ್ಟವು ಪ್ರಾಪ್ತಿಯಾಗಲೇಬೇಕು. ಒಂದೇ ಒಂದು ಸಾರಿ ರಾಹುವಿಗೆ ಆ ದೇವತೆಯ ಪಟ್ಟ ಸಿಕ್ಕಿತೆಂದರೆ ಸ್ವರ್ಗದಲ್ಲೂ ರಾಕ್ಷಸರ ಅಧಿಕಾರ ಸ್ಥಾಪಿಸಬಹುದು. ಅಧಿಕಾರವಷ್ಟೇ ಅಲ್ಲ, ಇಡೀ ಸಾಮ್ರಾಜ್ಯವೇ ನಮ್ಮದಾಗುತ್ತದೆ. ಸ್ವರ್ಗದಲ್ಲಿ, ಸಂಪೂರ್ಣ ಸೃಷ್ಟಿಯಲ್ಲಿ. ಹಾಗೂ ಇದುವೇ ಪರಮೋಚ್ಚ ಗುರಿ ದಕ್ಷ ಗುರು ಶುಕ್ರಾಚಾರ್ಯರ ಜೀವನದಲ್ಲಿ. ಗುರುದೇವ, ನೀವು ಮತ್ತೊಮ್ಮೆ ನಿರೂಪಿಸಿಬಿಟ್ಟಿರಿ, ನಿಮ್ಮಂತ ಹಿತಚಿಂತಕರು ನಮ್ಮ ರಾಕ್ಷಸ ಕುಲಕ್ಕೆ ಯಾರೂ ಇಲ್ಲವೆಂದು. ನಿಮ್ಮ ಯೋಜನೆಗೆ ನಾವು ಸಿದ್ಧವಾಗಿದ್ದೇವೆ. ಹೇಳಿ, ಈ ಕಾರ್ಯವನ್ನು ಯಾವಾಗ ಆರಂಭಿಸಬೇಕು? ಶುಭಸ್ಯ ಶೀಘ್ರಂ. ನಾವು ಈಗಲೇ ಹೋಗಿ ದೇವರಾಜ ಇಂದ್ರನ ಮುಂದೆ ಈ ಪ್ರಸ್ತಾಪವನ್ನು ಇಡುತ್ತೇವೆ. ರಾಹುವಿಗೆ ದೇವತೆಯ ಪಟ್ಟ ಅಸಂಭವ. ಒಬ್ಬ ತುಚ್ಛ ರಾಕ್ಷಸನಿಗೆ ನಮ್ಮ ದೇವಲೋಕದೊಳಗೆ ಪ್ರವೇಶಿಸಲು ಎಂದೂ ಅವಕಾಶ ನೀಡುವುದಿಲ್ಲ. ಒಂದು ವಿಷಯ ನೆನಪಿರಲಿ ದೇವರಾಜ ಇಂದ್ರ, ಯಾವ ರಾಹುವನ್ನು ನೀವು ತುಚ್ಛ ಎನ್ನುವಿರೋ ಅದೇ ತುಚ್ಛ ರಾಹು ನಿಮ್ಮ ಅತ್ಯಂತ ತೇಜಸ್ವಿ ಗ್ರಹ ಸೂರ್ಯನನ್ನು ಸಹ ಆವರಿಸಿಬಿಡುತ್ತಾನೆ. ಎಚ್ಚರವಿರಲಿ ದೇವರಾಜ ಇಂದ್ರ, ಮುಂದಿನ ಗ್ರಹಣದಲ್ಲಿ ರಾಹು ಸೂರ್ಯನನ್ನು ಶಾಶ್ವತವಾಗಿ ಆವರಿಸಿಬಿಡಬಹುದು. ಸೂರ್ಯನು ಮತ್ತೆಂದಿಗೂ ಉದಯವಾಗದಿರುವ ದಿನಗಳನ್ನು ನೋಡಲು ಬಯಸುವಿರಾ? ಹಾಕೋ ನಿಲ್ಲಿಸಿ! ರಾಕ್ಷಸ ಗುರು ಶುಕ್ರಾಚಾರ್ಯರೇ, ನೀವು ಈ ಸೃಷ್ಟಿಯ ಕಾಲಚಕ್ರಕ್ಕೆ ಅಡ್ಡಿಪಡಿಸುವ ಬೆದರಿಕೆಯನ್ನಷ್ಟೇ ನಮಗೆ ಒಡ್ಡುತ್ತಿಲ್ಲ, ಜೊತೆಗೆ ನಮ್ಮನ್ನು ಅವಮಾನಿಸುತ್ತಿದ್ದೀರಿ. ದೇವರಾಜ ಇಂದ್ರನಿಗೆ ಅವಮಾನ. ಶಾಂತರಾಗಿ ದೇವರಾಜ ಇಂದ್ರ, ಶಾಂತರಾಗಿ. ನೀವು ಸುಮ್ಮನೆ ವ್ಯರ್ಥವಾಗಿ ಕೋಪಗೊಳ್ಳುತ್ತಿರುವಿರಿ. ನಮ್ಮನ್ನು ನೋಡಿ ನಾವು ನಿಮ್ಮಂತೆಯೇ ಕೋಪಗೊಳ್ಳುತ್ತಿದ್ದೇವೆಯೇ? ನಿಮಗೆ ಚೆನ್ನಾಗಿ ತಿಳಿದಿದೆ, ನಮ್ಮ ಕ್ರೋಧದ ಜ್ವಾಲಾಮುಖಿ ಒಮ್ಮೆ ಸ್ಫೋಟವಾದರೆ ನಿಮ್ಮ ರಾಕ್ಷಸರೊಂದಿಗೆ ಹೇಗೆ ಯುದ್ಧಕ್ಕಿಳಿಯುತ್ತಿವೆ ಎಂದು. ಮತ್ತೆ ಅವರೇನಾದರೂ ಅಂತಹ ದುಸ್ಸಾಹಸಕ್ಕೆ ಮುಂದಾದರೆ ಈ ಬಾರಿ ಅವರ ಅಸ್ತಿತ್ವವನ್ನೇ ನಾಶ ಮಾಡಬೇಕಾಗುತ್ತದೆ. ದೇವರಾಜ ಇಂದ್ರ, ನೀವು ನಿಮ್ಮ ಇಡೀ ಜೀವನವನ್ನು ಭೋಗ ಮತ್ತು ವಿಲಾಸದಿಂದಲೇ ಕಳೆದಿದ್ದೀರಿ. ಆದರೆ ನಮ್ಮ ಜೀವನವನ್ನು ಯೋಜನೆ ಮಾಡುವುದರಲ್ಲಿ ಕಳೆದಿದ್ದೇವೆ. ಅದೇನೆಂದರೆ ಸಮಸ್ತ ಸೃಷ್ಟಿಯಲ್ಲಿ ರಾಕ್ಷಸರ ವರ್ಚಸ್ಸನ್ನು ಹೇಗೆ ಸ್ಥಾಪಿಸಬೇಕೆಂದು. ನಮ್ಮ ಈ ವಿಶೇಷ ಯೋಜನೆಯು ನಿಮ್ಮಿಂದ ಈ ಸಿಂಹಾಸನವನ್ನು ಕಸಿದುಕೊಳ್ಳುತ್ತದೆ. ರಾಹು ಸೂರ್ಯನನ್ನು
ಶಾಶ್ವತವಾಗಿ ಆವರಿಸುತ್ತಾನೆ. ಹಾಗೂ ದೇವತೆಗಳಾದ ನೀವೆಲ್ಲ ಅಸಹಾಯಕರಾಗಿ ನೋಡುತ್ತಿರುತ್ತೀರಿ. ಏಕೆ ಆ ಶುಕ್ರಾಚಾರ್ಯರಿಗೆ ತಿಳಿದಿಲ್ಲವೇ? ದೇವತೆ ಹಾಗೂ ರಾಕ್ಷಸರ ನಡುವಿನ ಒಪ್ಪಂದದಂತೆ ರಾಹು ಕೇವಲ ಅದೊಂದು ದಿನ ಮಾತ್ರ ನಮ್ಮನ್ನಾವರಿಸಬಹುದು ಎಂದು. ಹಾ, ನಮಗೆ ನೆನಪಿದೆ. ಆ ಒಪ್ಪಂದದ ಪ್ರಕಾರ ಗ್ರಹಣದ ದಿನ ಮಾತ್ರ ರಾಹು ನಿಮ್ಮನ್ನು ಆವರಿಸಬೇಕು. ಆದರೆ ರಾಹು ಅದಕ್ಕಿಂತಲೂ ಹೆಚ್ಚು ಸಮಯ ನಮ್ಮನ್ನು ಆವರಿಸಿಕೊಳ್ಳಲು ಪ್ರಯತ್ನಿಸಿದರೆ ಸೃಷ್ಟಿಯ ಮೇಲೆ ಇದರ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ನಿಮಗೆ ತಿಳಿದಿದೆ, ನಮ್ಮ ಬೆಳಕಿನಿಂದ ಮಾತ್ರ ಈ ಸೃಷ್ಟಿಯ ಜೀವನ ನಡೆಯಲು ಸಾಧ್ಯ. ಶುಕ್ರಾಚಾರ್ಯರ ಮಾತು ನಿಜವಾದರೆ ನಮಗೆ ಸಂಕಷ್ಟ ಎದುರಾಗುತ್ತದೆ. ನಮಗೇಕೋ ಅನಿಸುತ್ತಿದೆ, ಮುಂದಿನ ಸೂರ್ಯಗ್ರಹಣ ಕೇವಲ ನಿಮಗಷ್ಟೇ ಅಲ್ಲ, ನಮ್ಮ ಸಮಸ್ತ ಸೃಷ್ಟಿಗೂ ಕೂಡ ಘೋರ ಸಂಕಟ ತರಬಹುದು. ನೀವು ಚಿಂತಿಸಬೇಡಿ ಇಂದ್ರದೇವ. ಆ ದುಷ್ಟ ರಾಹುವಿಗೆ ಅವನ ಯೋಗ್ಯತೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಸುತ್ತೇವೆ. ಮಾರುತಿ, ನಾಳೆ ಸೂರ್ಯಗ್ರಹಣ ಇದೆ. ನೀವು ಅರಮನೆ ಬಿಟ್ಟು ಎಲ್ಲೂ ಹೋಗ್ಕೊಡುದು. ಮತ್ತೆ ನಮ್ಮ ಮಿತ್ರರಮ್ಮ? ನಿಮ್ ಮಿತ್ರರನ್ನೆಲ್ಲ ಇಲ್ಲೇ ಕರೆಸ್ಕೊಳ್ತೀವಿ. ನೀವೇನ್ ಆಟ ಆಡ್ಬೇಕೋ ಅದನ್ನ ಅರಮನೆ ಒಳಗಡೆ ನಿಂತು ಆಟ ಆಡ್ಕೋಬೇಕು, ಸರಿನಾ? ನಮ್ಮಿಂದ ಏನಾದ್ರೂ ಹೊಡೆದೋದ್ರೆ ಆಮೇಲೆ ನೀವು ನಮ್ಗೆ ಬೈತೀರಾ. ಅದು ನಮ್ಮ ಮಿತ್ರರ ಮುಂದೆನೆ. ಹೌದಾ? ನಾವ್ ಯಾವಾಗ ಬೈದಿದ್ವಿ ನಿಮ್ಮನ್ನ? ನೋಡಿ, ಈ ನೆಪಗಳೆಲ್ಲ ನಮ್ಮ ಹತ್ರ ನಡೆಯೋಲ್ಲ. ಸೂರ್ಯಗ್ರಹಣ ಇದೆ, ಅರಮನೆ ಒಳಗೆ ಇರ್ಬೇಕು, ಹಾಗೆ ಉಪವಾಸನೂ ಇರ್ಬೇಕು. ಸರಿ, ಇನ್ ಮುಂದೆ ನಿಮ್ ಜೊತೆ ವಾದ ಮಾಡಲ್ಲ. ನಿಮ್ ಶಿಕ್ಷೆನ ಹಿಂದಕ್ಕೆ ತಗೊಂಡ್ಬಿಡಿ. ಇದು ಯಾವ ಶಿಕ್ಷೆನೂ ಅಲ್ಲ. ಸೂರ್ಯಗ್ರಹಣದ ದಿವಸ ಎಲ್ಲರೂ ಉಪವಾಸ ಇರಲೇಬೇಕು. ಯಾಕಮ್ಮ? ಸೂರ್ಯಗ್ರಹಣ ಹಾಗಂದ್ರೆ ಸೂರ್ಯನ್ನ ರಾಹು ಆವರಿಸ್ಕೊಳ್ತಾರೆ. ಆ ಕಾರಣದಿಂದ ಸೂರ್ಯದೇವನ ತೇಜಸ್ಸು ಕಡಿಮೆ ಆಗ್ಬಿಡುತ್ತೆ. ಆ ಸಮಯದಲ್ಲಿ ನೀವು ಭೋಜನ ಸ್ವೀಕಾರ ಮಾಡಿದ್ರೆ ಅದರಲ್ಲಿ ಯಾವ ಪೋಷಕಾಂಶಗಳು ಇರಲ್ಲ, ಬದಲಿಗೆ ಎಲ್ಲವೂ ಅನಿಷ್ಟವಾಗ್ಬಿಡುತ್ತೆ. ಆದ್ರೆ ಅಮ್ಮ, ಗ್ರಹಣದ ಸಮಯದಲ್ಲಿ ನಮ್ಗೆ ಹೊಟ್ಟೆ ಹಸುವಾಗ್ಬಿಟ್ರೆ? ಏನೂ ಆಗೋದಿಲ್ಲ. ಸೂರ್ಯಗ್ರಹಣಕ್ಕಿಂತ ಮುಂಚೆನೆ ನಾವು ನಿಮ್ಮ ಹೊಟ್ಟೆನ ತುಂಬಿಸ್ಬಿಡ್ತೀವಿ. ಹೀಗೆ ದುಷ್ಟ ರಾಹು, ನಿನಗೆ ಧೈರ್ಯವಿದ್ದರೆ ಈಗಲೇ ನನ್ನ ಮುಂದೆ ಪ್ರತ್ಯಕ್ಷನಾಗು. ರಾಹು, ಸೂರ್ಯದೇವ, ಗುರು ಶುಕ್ರಾಚಾರ್ಯರ ಒಂದೇ ಎಚ್ಚರಿಕೆಗೆ ನೀವು ಭಯಭೀತರಾಗಿ ನಮ್ಮನ್ನು ನೋಡಲು ಆತುರಾತುರದಿಂದ ಇಲ್ಲಿಗೆ ನಮ್ಮ ಬಳಿಗೆ ಬಂದಿದ್ದೀರಿ. ಇಡೀ ಜಗತ್ತಿಗೆ ತಿಳಿದಿದೆ ನೀನು ಗ್ರಹಣದ ದಿನ ಮಾತ್ರ ಸೂರ್ಯನನ್ನು ಆವರಿಸಬಹುದು ಎಂದು. ನೀನು ಅಧರ್ಮಿ, ಲೋಭಿ, ರಾಕ್ಷಸ ಮತ್ತು ನಾವು ಬೆಳಕಿನ ಪ್ರತಿರೂಪ. ನಮ್ಮಿಂದಲೇ ಇಡೀ ಸೃಷ್ಟಿಗೆ ಬೆಳಕು ಸಿಗುತ್ತಿದೆ. ನಮ್ಮ ಶಕ್ತಿಯಿಂದಲೇ ವೈಕುಂಠ, ಬ್ರಹ್ಮಲೋಕ ಮತ್ತು ಕೈಲಾಸ ಪ್ರಕಾಶಿಸುತ್ತಿದೆ. ನಮ್ಮ ಪ್ರಕಾಶತೆಯ ಮುಂದೆ ತ್ರಿಮೂರ್ತಿಗಳ ವರ್ಚಸ್ಸು ಮಂಕಾಗುತ್ತದೆ. ಅಭಿನಂದನೆಗಳು ನಿಮಗೆ ಸೂರ್ಯದೇವ, ಅಭಿನಂದನೆಗಳು. ಆದರೆ ನಾಳೆ ಆ ತ್ರಿಮೂರ್ತಿಗಳಿಗೂ ಸಹ ನಿಮ್ಮನ್ನು ರಕ್ಷಿಸಲಾಗುವುದಿಲ್ಲ. ಇದೇ ನಿಮ್ಮ ಹಠವಾಗಿದ್ದರೆ ನೀವು ನಮ್ಮೆದುರಿಗೆ ಬರುವ ಮೊದಲು ನಮ್ಮ ದೇವಸೇನೆಯನ್ನು ಎದುರಿಸಬೇಕಾಗುತ್ತದೆ. ನಿಮ್ಮಿಷ್ಟದಂತೆಯೇ ಆಗಲಿ ಸೂರ್ಯದೇವ. ನಮ್ಮ ಅಸುರರೂ ಸಹ ವ್ಯಗ್ರವಾಗಿದ್ದಾರೆ. ದೇವತೆಗಳೆಲ್ಲರ ರಕ್ತವನ್ನು ಹೀರಬೇಕೆಂದು ಮೊದಲು ನಾವು ನಿಮ್ಮನ್ನು ಪರಾಜಿತಗೊಳಿಸುತ್ತೇವೆ. ನಂತರ ನಿಮ್ಮನ್ನು ಮುಂದೆಂದೂ ಹಿಂದಿರುಗಿ ಬಾರದಂತೆ ನುಂಗಿ
ನುಂಗಿಬಿಡುತ್ತೇವೆ. ದೇವತೆಗಳು ಮತ್ತು ರಾಕ್ಷಸರ ನಡುವೆ ರಾಹುವಿನ ಅಧಿಕಾರಕ್ಕಾಗಿ ಶುರುವಾದ ಈ ವಿವಾದವು ಮತ್ತೊಂದು ದೇವ ಅಸುರರ ಭಯಾನಕ ಸಂಗ್ರಾಮಕ್ಕೆ ನಾಂದಿಯಾಗುತ್ತಿದೆ ಅಲ್ಲವೇ ಪ್ರಭು? ರಾಕ್ಷಸರ ಈ ಅಸುರ ಪ್ರವೃತ್ತಿಗೆ ಕಾರಣ ಅವರ ಸ್ವಾರ್ಥ ಮತ್ತು ಅಧರ್ಮ. ಆದರೆ ಸೂರ್ಯದೇವನಿಗೂ ತನ್ನ ಪ್ರಕಾಶತೆಯ ಶಕ್ತಿಯ ಮೇಲೆ ಗರ್ವವು ಹೆಚ್ಚಾಗಿದೆ. ಇದು ಅಹಂಗಳ ನಡುವಿನ ಸಂಘರ್ಷ.